ಮೂರ್ತಿ ಚಿಕ್ಕದಾದ್ರು ನಿನ್ ಕೋಪ ಇಡೀ ಮಂಗಳೂರು ಬಂದರಿಗೆ ಹಂಚ್ಕೊಂಡ್ ಬರ್ಬೇಕು. ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ, ಚೋಟ್ ಮೆಣಸಿನ್ಕಾಯಿ ಖಾರ ಜಾಸ್ತಿ ಅಂತ. ನನ್ನಲ್ಲೂ ಅಷ್ಟೇ ಕರುಣೆ ಇದೆ, ಅದು ನನಗೆ ಇಷ್ಟ ಆಗಿತ್ತು. ಅಲ್ಲ, ಈ ನಿನ್ನ ವಿಕ್ರಮ್ನ ಯಾವಾಗ ಅರ್ಥ ಮಾಡ್ಕೋತೀನಿ ನೀನು? ತಿರುಪತಿ ಏನಾದರೂ ವರ್ಕ್ ಆಗುತ್ತಾ? ಹಲೋ ವೇದ ಮೇಡಮ್, ಇಷ್ಟೊತ್ತಲ್ಲಿ ನನ್ನ ನೆನೆಸ್ಕೊಂಡಿದ್ದೀರಾ? ಏನು ವಿಚಾರ? ಹಲೋ ವಿಕ್ರಮ್, ಅದು ಬೇತಾಳೆ ಏನಾಯ್ತು? ವಿಕ್ರಮ್, ಸೌಂದರ್ಯಕ್ಕಂಗೆ ಹೆರಿಗೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ದಯವಿಟ್ಟು ಬೇಗ ಬಾ ಪ್ಲೀಸ್. ವೇದವ್ರೆ, ನೀವೇನು ಹೆದರ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿರಿ. ಅಕ್ಕನಿಗೇನು ಆಗಲ್ಲ, ನಾನು ಬರ್ತಾ ಇದ್ದೀನಲ್ಲ, ಧೈರ್ಯವಾಗಿರಾ? ಸರಿ. ನನಗೆ ಧೈರ್ಯ ಇಲ್ಲ, ಹೊಸದಾಗಿ ಧೈರ್ಯ ಇದೆಯಲ್ಲ. ಸ್ವಲ್ಪ ಕಣೆ, ಏನು ಆಗಲ್ಲ ಕಣೆ, ಸ್ವಲ್ಪ ಕಣೆ. ಅಮ್ಮ ಬರ್ತೀನಿ ಅಮ್ಮ. ಹೌದಾ, ನಾನು ಬರ್ತೀನಿ ಕಣೆ. ಅಮ್ಮ ಇಂಥ ಪರಿಸ್ಥಿತಿಗೆ ಎಲ್ಲಿಗೆ ಬರ್ತೀಯ? ನೀನು ಅಮ್ಮ ನೋಡ್ಕೊಳಕ್. ಅಯ್ಯೋ ದೇವ್ರೆ, ಪ್ರಾಣಿ ಸೌಂದು ಬಟ್ಟೆ ರೆಡಿ ಮಾಡಿ ತಗೊಂಡು ಹೋಗ್ಕೊಡೋಗ. ಸ್ವಲ್ಪ ಹೊತ್ತು ಹಾಸ್ಪಿಟಲ್ ಬಂದ್ಬಿಡುತ್ತೆ. ಬೇಗ ಹೋಗೋ. ಏನೋ ಮರ ಬಿದ್ದಿರೋ ತರ ಇದೆ, ಚೆಕ್ ಮಾಡ್ತೀನಿ. ಬೇಗ ನೋಡು ವಿಕ್ರಮ್ ಪ್ಲೀಸ್. ವಿಕ್ರಮ್, ವಿಕ್ರಮ್ ಏನಾಯ್ತು? ಗಾಡಿ ಪಾಸ್ ಆಗಲ್ಲ, ರೋಡ್ ಮಧ್ಯೆ ದೊಡ್ಡ ಮರ ಬಿದ್ದಿದೆ. ಅದು ಗೊತ್ತಾಗ್ತಿಲ್ಲ, ಏನ್ ಮಾಡೋದು ಇವಾಗ? ಸ್ವಲ್ಪ ಕೈ ಕೈಲಿ ನಡೀತದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನ್ ಮಾಡೋದು? ಅಲ್ಲಿ ಮನೆ ಇದೆ, ಅಲ್ಲಿ ಹೋಗ್ಬಿಡ್ದೆ ನನಗೆ.
ಹಲೋ 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 ಡಾಕ್ಟರ್ ಡಾಕ್ಟರ್ ನಮ್ಮ ಅಕ್ಕ ತುಂಬ ಹೆರಿಗೆ ನೋವು ನರಳ್ತಾ ಇದ್ದಾರೆ ಡಾಕ್ಟರ್ ಪ್ಲೀಸ್ ಪ್ಲೀಸ್ ನೀವು ಸ್ವಲ್ಪ ಬೇಗ ಬನ್ನಿ ನಾನು ಲೊಕೇಶನ್ ಕಳಿಸ್ತೀನಿ. ನೋಡಮ್ಮ, ಸಿಕ್ಕಾಪಟ್ಟೆ ಗುಡುಗು ಮಿಂಚು ಮಳೆ ಬರ್ತಾ ಇದೆ. ಈಗ ನನ್ಗೆ ಅಲ್ಲಿಗೆ ಬರೋಕ್ಕಾಗೋದಿಲ್ಲ. ನೀವೇ ಪೇಷಂಟ್ ಕರ್ಕೊಂಡು ಆಸ್ಪತ್ರೆಗೆ ಬನ್ನಿ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಬನ್ನಿ ಡಾಕ್ಟರ್ ಬೇಗ. ನೋಡಮ್ಮ, ಡ್ರೈವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾನೆ. ನನಗೆ ಡ್ರೈವಿಂಗ್ ಬರಲ್ಲ. ನಾನು ಹಾಗಾಗಿ ಬರೋಕ್ಕಾಗೋದಿಲ್ಲ. ಡಾಕ್ಟರ್ ನಿಮ್ಮ ಕೈ ಮುಗಿತೀನಿ ಡಾಕ್ಟರ್. ನೋಡಿ ನಿಮ್ಮ ಕೈ 2 ಜೀವ ಇದೆ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬಿಡಿ ಡಾಕ್ಟರ್. ನನ್ನ ಅಕ್ಕ ತುಂಬ ನರಳ್ತಾ ಇದ್ದಾರೆ, ಕೇಳಿಸ್ತಾ ಇಲ್ವಾ? ಮಗು ಡಾಕ್ಟರ್, ನೀವಿರೋ ತರಕ್ಕೆ ನಾನು ಗಾಡಿ ಕಳಿಸ್ಕೊಡ್ತೀನಿ. ಎಷ್ಟು ದುಡ್ಡು ಖರ್ಚಲ್ಲ ಪರವಾಗಿಲ್ಲ, ನಾನು ಅನ್ಕೋತೀನಿ. ಬೇಗ ಬಂದ್ಬಿಡಿ ಡಾಕ್ಟರ್ ಪ್ಲೀಸ್. ನೋಡಿ ಸರ್, ದುಡ್ಡಿನ ಪ್ರಶ್ನೆ ಅಲ್ಲ. ನನ್ಗೆ ಇವಾಗ ಅಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ. ಡಾಕ್ಟರ್ ಕರ್ಕೊಂಬರಕ್ ಆಗ್ತಿಲ್ಲ ಅದಕ್ಕೆ ಹೇಳ್ತಿರೋದು. ಹಲೋ ಡಾಕ್ಟರ್, ಎಲ್ಲ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಡಾಕ್ಟರ್. ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ ನಾನು. ಈ ವಿಷಯದಲ್ಲಿ ನಾನು ಹೆಲ್ಪ್ಲೆಸ್ ಅಮ್ಮ. ಏನು ಮಾಡಿದ್ರು ಬರೋಕ್ಕಾಗಲ್ಲ. ಸರಿ ಡಾಕ್ಟರ್, ನಾನು ನಿರ್ಧಾರ ತಗೊಂಡಿದ್ದೀನಿ. ಏನು ಹೇಳಿ? ನೋಡಿ ನಾನು ಮಾಡ್ತಿರೋ ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನ್ನ ಅಕ್ಕನ ಹೆರಿಗೆನೆ ನಾನೇ ಮಾಡ್ತೀನಿ. ನೀವು ಹೆಂಗೆ ಮಾಡಿಸ್ತೀರಾ? ತಮಾಷೆ ಮಾಡ್ತಾ ಇಲ್ಲ ತಾನೇ? ನೋ ಐಮ್ ನಾಟ್ ಜೋಕಿಂಗ್ ಡಾಕ್ಟರ್, ಐ ಆಮ್ ಸೀರಿಯಸ್. ನೋಡಿ ನನಗೆ ಬೇರೆ ದಾರಿ ಇಲ್ಲ. ನಾವು ಅಲ್ಲಿಗೆ ಬರೋಕ್ಕಾಗಲ್ಲ, ನೀವು ಇಲ್ಲಿಗೆ ಬರೋಕ್ಕಾಗಲ್ಲ ಅಂದ್ರೆ ಇನ್ನೇನು ಮಾಡಲಿ ನಾನು? ಸ್ವಲ್ಪ ಹೊತ್ತಾದ್ರೂ ನಮ್ಮ ಅಕ್ಕನಿಗೆ ಮಗುಗೆ ಏನಾಗುತ್ತೆ ಅಂತ ಗಾಬರಿ ಆಗ್ತಿದೆ ನನಗೆ. ಡಾಕ್ಟರ್ ನನಗೆ ಬೇರೆ ದಾರಿ ಇಲ್ಲ. ನಾನು ನಿಮಗೆ ವಿಡಿಯೋ ಕಾಲ್ ಮಾಡ್ತೀನಿ, ನೀವು ನನ್ನ ಗೈಡ್ ಮಾಡಿ. ಹೆರಿಗೆ ಮಾಡಿಸೋದು ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಮ್ಮ. ಅದು ಅಲ್ಲದೆ ಕಾನೂನು ಬಾಹಿರ ಅದು. ನಾನು ನಿಮ್ಗೆ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ. ಡಾಕ್ಟರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್, ಇದು ತಾಯಿ ಮಗು ಪ್ರಶ್ನೆ. ಪ್ಲೀಸ್ ಡಾಕ್ಟರ್. ಡಾಕ್ಟರ್ ನೀವು ಕೇಳಿಸ್ಕೊಳ್ತಿದ್ದೀರಾ? ಆ ತಾಯಿ ಎಷ್ಟು ನರಳಾಡ್ತಿದ್ದಾರೆ ಕೇಳಿಸ್ಕೊಳ್ತಿದ್ದಾರೆ ನೀವು. ಡಾಕ್ಟರ್ ನಾನು ಅದ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೆ. ಪ್ಲೀಸ್ ಪ್ಲೀಸ್ ಡಾಕ್ಟರ್, ಇಲ್ಲ ಅನ್ಬೇಡಿ ಪ್ಲೀಸ್. ನೋಡಮ್ಮ, ನೀವು ನನ್ನನ್ನು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ತಾ ಇದ್ದೀರಾ. ಆಯ್ತಮ್ಮ, ದೇವ್ರ ಮೇಲೆ ಭಾರ ಹಾಕಿ ನಾನು ಪರ್ಮಿಷನ್ ಕೊಡ್ತೀನಿ. ನಾನು ನಿನಗೆ ಫೋನಲ್ಲೇ ಸಹಾಯ ಮಾಡ್ತೀನಮ್ಮ. ಥ್ಯಾಂಕ್ ಯು ಸೊ ಮಚ್. ನಾನು ವಿಡಿಯೋ ಕಾಲ್ ಮಾಡ್ತೀನಿ ಡಾಕ್ಟರ್, ಪ್ಲೀಸ್ ಗೈಡ್ ಮಾಡಿ ಆಯ್ತಾ? ಆಯ್ತು ಮಾಡು. ನೀನು